ಕಾರಣದಿಂದ 2028 ಹೋರಾಟ ಮಾಡಲಿಕ್ಕಿಲ್ಲ ಅನ್ನೋದು ಸಂದೇಶ ಕೊಡ್ತಾ ಇದ್ದಾರಾ ಸತೀಶ್ ಜಾರಕಿಹೊಳಿ ಅವರು ಅಂತ. ಯಾಕಂದ್ರೆ ಅವ್ರ ಮಾತಿನ ಅರ್ಥ ಸ್ವಲ್ಪ ಮಾತಾಡಿದರು, ಒಂದೇನೋ ಗುರಿ ಇಟ್ಕೊಂಡು ಮಾತಾಡಿರ್ತಾರೆ, ಅದು ಇವತ್ತು ಚರ್ಚೆ ಆಗ್ತಾ ಇರುವಂಥದ್ದು. ಈ ದಿಶೆಯಲ್ಲಿ ಸಹಜವಾಗಿದ್ದು ಚರ್ಚೆ ಆಗೋ ಜೊತೆಗೆ ಈ ಮಾತು ಹೌದಪ್ಪ ಇದು ಸತ್ಯದಲ್ಲ. ಇತ್ತೀಚೆಗೆ ಮತ್ತು ಸಿದ್ದರಾಮಯ್ಯ ಮತ್ತು ಸತೀಶ್ ಅವ್ರ ಮಧ್ಯಲ್ಲೂ ಭಿನ್ನಮತ ನೋಡ್ತಾ ಇದ್ದೀವಿ ನಾವು, ಭಿನ್ನಾಭಿಪ್ರಾಯ ನೋಡ್ತಾ ಇದ್ದೀವಿ. ಅದು ಸತ್ಯನೋ ಸುಳ್ಳನೋ ಒಂದೇನೋ ಬಂದಂಥದ್ದು, ಒಂದು ಲೆಟ್ರ್ ಬಂತು, ಏನೋ ಆಯಿತು, ಅವ್ರ ಮಧ್ಯದಲ್ಲಿ ಏನೋ ಬ್ರೇಕ್ ಬಿಟ್ಟದಂತೇಳಿ ನಾವು ಇವತ್ತು ಹೇಳ್ತಾ ಇದ್ದೀವಿ. ಅದೇ ಕಾರಣ ಮತ್ತೆ ಕಾರಣ ಗೊತ್ತಿಲ್ಲ. ಆದ್ರೆ ಈ ಒಡೆದಾಳ ನೀತಿಯಿಂದ ಈ ಯಾರೋ ಇದ್ದಾರಪ್ಪ ನಮ್ಮ ವಿರೋಧಿಗಳು ಅಂತ ಒಂದು ದೃಷ್ಟಿಕೋನ ಇರ್ಬೋದು. ಹೀಗಾಗಿ ಸತೀಶ್ ಅವರು ಇವತ್ತು ಈ ವಾದವನ್ನು ಮಾಡೋದು ನೋಡಿದಾಗ 2028 ಮತ್ತು ನಿಜವಾಗಿಯೂ 2028 ಗೆಲ್ಲುವುದು ಕಷ್ಟನ ಅದ. ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ನಮ್ಮ ಹತ್ರ ಮಾತಾಡಿದ್ರೆ ಅನಿಸೋದು ಹೌದು ಪೈನ ಇರ್ಬೋದು ಅನ್ನಿಸ್ತದೆ. ಆದರೆ ಇವು ಅದೇ ಪಕ್ಷದವರು ಕಾಂಗ್ರೆಸ್ಸಿಗರು ಜೊತೆ ಕಾಂಗ್ರೆಸ್ಸನ್ನು ಆ್ಯಕ್ಚುಲಿ ಮೆಜಾರಿಟಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ಬೋದಾಗಿತ್ತು. ಆದರೆ ಕಷ್ಟ ಅದ ಅನ್ನೋಂಥ ಮಾತನ್ನು ಹೇಳಿದಾಗ ರಾಮಕೃಷ್ಣ ಹೆಗಡೆ ಅವ್ರ ನಂತರ ಇನ್ನಾರಿಂದರೂ ಆಗಿಲ್ಲ ಅನ್ನೋ ಮಾತನ್ನು ಮಾತಾಡಿದ್ದು ನೋಡಿದಾಗ ಸಹಜವಾಗಿ ಅನ್ನಿಸ್ತದೆ ಇದೊಂದು ಗುರಿಯಾಗಿ ಇಟ್ಕೊಂಡು ಮಾತಾಡುವಂಥದ್ದು ಅಂತೇಳಿ. ಅಂದ್ರೆ ನಾವು ಅದು ರೆಕಾರ್ಡ್ ಮುರಿಬಾರ್ದು ಅಂತೇನಿಲ್ಲ. ರಾಮಕೃಷ್ಣ ಹೆಗಡೆ ಅವ್ರದ್ದು ರಿಪೀಟ್ ಆಗ್ಯದ ಅನ್ನೋದು ನಮ್ಗೆ ಗೊತ್ತಿರೋ ಮುಂದೆ ಇಲ್ಲೂ ರಿಪೀಟ್ ಆಗ್ತದೆ ಅಂತ ವಿಶ್ವಾಸ ಮಾತಾಡಬೇಕಾಗಿತ್ತು. ಅದನ್ನು ಈ ರೀತಿಯಾಗಿ ಮಾತಾಡಿ ಒಂದು ಸ್ವಲ್ಪ ಕಷ್ಟ ಅದ ಅನ್ನೋದು ಮಾತಾಡಿದ ತಕ್ಷಣ ನಿಜವಾಗಿ ಅದರ ಅನಾಲಿಸಿಸ್ ಮಾಡಿದಾಗ ಹೌದು ಕಷ್ಟ ಅದ. 2028 ಸುಲಭ ಸಾಧ್ಯ ಇಲ್ಲ ಗೆಲ್ಲೋದು. ಎಲ್ಲರೂ ಮೊದಲು ವಿಶ್ವಾಸ ತೊಗೊಳ್ಳೇಬೇಕಾಗ್ತದೆ. ಡಿ ಕೆ ಶಿವಕುಮಾರ್